ಒಂದಿಟ ಎಲ್ಲಾರು ಇನ್ನೊಂದಿಟ ಮುಂದಕ್ಕೆ ಸರ್ ಬರ್ರಿ ಈಗ ಅಲ್ಲಿ ಹಿಂದ್ ಬಂದವ್ರು ಕುಂದ್ರ ಮುಂದಕ್ಕೆ ಸರ್ ಬರ್ರಿ ಈಗ ಎದ್ ಬರ್ರಿ ಹಿಂದಿನವ್ರ ಎದ್ ಬರ್ರಿ ಅಲ್ಲಿ ಹಿಂದ್ ಬಂದವ್ರು ಕುಂದ್ರ ಸದ್ಗುರು ಪರಮಪರಿಗೂ ವಂದಿಸುತ್ತ ಇವತ್ತಿನ ವಾರ್ಷಿಕ ಕಾರ್ಯಕ್ರಮದ ವಿಧಿವ್ಯ ಸಾನ್ನಿಧ್ಯವನ್ನು ವೀಕ್ಷಿಸತಕ್ಕಂಥ ಪರಮ ಪೂಜೆ ಸಮರ್ಥ ಶಿವಾನಂದ ಸ್ವಾಮಿಗಳು ಪವಿತ್ರವಾದ ಪಾದಾರಗಳಿಗೆ ಇಲ್ಲಿವರೆಗೆ ನಮ್ಮನ್ನೆಲ್ಲ ಉದ್ದೇಶಿಸಿ ತಮ್ಮ ಅನುಭವವನ್ನು ಹಂಚಿಕೊಂಡಂತ ಪೂಜ್ಯರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಪುಣ್ಯಾತ್ಮರ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾರೆ. ಹಾಗೆ ಗೌರವ ಹೇಳುವುದು ಮುಖ್ಯವಾದ ವಿಷಯನೇ ಹೇಳುವುದು ಎಲ್ಲರೂ ಚಟಾದಿನ ಇರೋದು ಚಟದ ಕೈಯಾಗಿ ಸಿಕ್ಕೊಂಡು ಒದ್ದಾಡಲಿಕ್ಕೆ ಚಟ ಇಲ್ಲದವರು ಯಾರಾಗಬಹುದು ಆ ಹುಟ್ಟು ಚಟದ ವಾಸನಾವನ್ನು ಹುಟ್ಟಕ್ಕೆ ಹುಟ್ಟಿ ಬಂದದ್ದು ಕಾರಣ ಏನಪ್ಪ ಅಂದ್ರೆ ಚಟ ಮುಂದಿರುವಂತ ಚಟಗಳು ಅದಾವ ವಿಷಯದಿಂದ ಸುಖ ಹೊಂದಬೇಕನ್ನುವಂತ ಪ್ರಯತ್ನ ನಡೆದದ್ದು ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವು 5 ಇಂದ್ರಿಯಗಳ ಚಟ ನಮ್ಮನ್ನು ಹುಟ್ಟುತ್ತಿರಲಿಕ್ಕೆ ಮುಕ್ತ ಆಗಬೇಕನ್ನುವಂಗಿದ್ರೆ ಆ ಚಟದ ವಾಸನ ಪೂರ್ಣ ಸಮೂಲವಾಗಿ ನಾಶ ಮಾಡ್ಕೊಳ್ತೀವಿ. ತಿಳಿಗೇಡಿತನದಿಂದ ನಮ್ಮಲ್ಲಿ ಉದಯಗಳು ಸುಖ ಸಿದ್ಧತೆಯನ್ನು ತಪ್ಪು ತಿಳುವಳಿಕೆಯಿಂದ ನಾವು ತಪ್ಪಿಸ್ಕೊಂಡೇ ಹೋಗಲಿಕ್ಕೆ ಸುಖ ಸಿದ್ಧತೆ ಅಂತ ವಿಚಾರ ಮಾಡಿ ನೋಡಿದ್ರೆ ಯಾವ 5 ಇಂದ್ರಿಯಗಳ ಚಟನೂ ನಮಗೆ ಸುಖ ಕೊಡುದಿಲ್ಲ. ಕೊಟ್ಟಿದ್ರೆ ಎಲ್ಲರೂ ಹೊಂದಿಬಿಟ್ಟಿದ್ರು. ಒಬ್ಬರ ಅದರಿಂದ ನಾವು ತೃಪ್ತಿ ಹೊಂದಿವಿ ಅನ್ನೋನ್ನ ಜಗತ್ತಿನ ಇತಿಹಾಸದಾಗ ನೋಡಿ ಬಾಳೆದಾಟ ಎರಡು ಸಂಬಂಧ ಹುಡುಗರಿ ಚಟಗಳನ್ನು ತೃಪ್ತಿ ಪಡಿಸುವ ಸಂಬಂಧ ಹೋಗಲು ಅದರಿಂದ ತೃಪ್ತಿ ಹೊಂದಿದವ್ರು ಏನಾದ್ರೆ ಬಾಳೆ ಮಾಡಿ ನಾವು ಸುಖ ಹೊಂದಿದೀವಿ ಅನ್ನೋರ್ನ ಈ ಜಗತ್ತಿನೊಳಗೆ ನಾವು ಕಂಡಿನೂ ಇಲ್ಲ ಕೇಳಿನೂ ಇಲ್ಲ ಅಂತ ಚಟದ ವಾಸನೆ ಹಂಗ ಬೆಳ್ಕೊಂತ ಹೋಗ್ಬೇಕು. ಇನ್ನೂ ಮಾಡ್ಬೇಕು ವಿಷಯ ಸಂಗ್ರಹ ಮಾಡ್ಬೇಕು ವಿಷಯ ಭೋಗ ಮಾಡ್ಬೇಕು ಅನ್ನೋ ವಾಸನ ಏನ್ ಮಾಡ್ತತಿ ನಮ್ಮನ್ನ ಜನ್ಮ ಜನ್ಮಾಂತರ ತಿರುಗ್ಲಿಕ್ಕೆ ದುಃಖದ ಪರಂಪರೆ ಹಂಗ ಮುಂದುವರೆದೈತೆ. ಎಲ್ಲಿ ಒಬ್ಬ ವಿಚಾರವಂತ ಇದರಿಂದ ನನಗೆ ಏನ್ ಲಾಭ ಆಗೈತೆ ಅಂತ ಹಿಂತಿರುಗಿ ನಿಂತ ನೋಡ್ಕೊಂತಾನೆ. ನಾವು ನೋಡಾಕ್ತಾ ಇರಲಿಲ್ಲ ಹಂಗೆ ಕಣ್ಣು ಮುಚ್ಕೊಂಡು ಅವ್ರು ಏನ್ ಮಾಡ್ತಾರೆ ಕುಟ್ರು ಬೆಣ್ಣೆ ಕುಟ್ರು ಅದಾಗೈತೆ. ವಿಚಾರವಂತರ ಎಚ್ಚರಗೊಳಿಸಿದ್ರು ಅದ್ರ ಕಡೆ ಲಕ್ಷ್ಯ ಇಲ್ಲ ನಮ್ಗೆ. ಮತ್ತು ಚಾಯದ ಕುಟ್ರು ಬೆಣ್ಣೆ ಹಾಕಿ ನಾವು ಕುಟ್ರು ಹಾಕೊಂಡು ಹೋಗ್ತೀವಿ. ಎಂದಪ್ಪ ನೀ ಕಣ್ಣು ತೆಗೆದು ನೋಡು ಸ್ವಲ್ಪ ಕಣ್ಣು ತೆಗೆದು ನೋಡು ಕಿವಿ ತೆಗೆದು ಕೇಳು. ಕತ್ತಂದ ಕೈಯಾಡಿಸೋದು ಬಿಡಲ್ಲ ಸಾಕು. ಅಜ್ಞಾನದೊಳಗಿನ ವ್ಯವಹಾರ ಇದೆಲ್ಲ ತಿರುಗೇಡಿತನದ ಮೂಲಕ ಚಟಾದಿನ ಹಾಕೊಂಡು ಕೂತೀವಿ ನಾವು ಅಂತ ಹೇಳಿದ್ರೆ ಇದ್ರೊಳಗೆ ಏನೂ ಲಾಭ ಇಲ್ಲ ಅನ್ನೋದು ಬೆಳೆದಿತ್ತು. ಎಷ್ಟು ತೇಗ್ಬೇಕಾಗೈತಿ ಚಟ ಸಂಬಂಧ ಗೌಡ್ರು ಹೇಳಿದೀಗೆಲ್ಲ ಲೆಕ್ಕ ಮಾಡಿ ಹೇಳಿದ್ರು. ಅದು ಒಳದ್ರೆ ನಮಗೆ ಇದು ಬೇಡಪ್ಪ ಅನ್ನೋದು ಅವತ್ತು ಯಾವುದೋ ಚಟ ಇಲ್ಲದೆ ಆಮೇಲೆ ಬರ್ತಾಯಿತ್ತು ಇಲ್ಲೋ ಮೊದಲು ನಾವು ಇದನ್ನು ವಿಚಾರ ಮಾಡ್ತೀವಿ. ಯಾವ ಚಟ ಸಂಪರ್ಕ ಇಲ್ಲದೆ ಆರಾಮಿರಾಕ್ ಬರ್ತೈತೋ ಇಲ್ಲ. ಭೋಗಂಗಳ ಮೇಳಿಲ್ಲದೆ ಸವಿಯುವ ಸವಿ ಯಾವುದು ಪೀಡನಗೀಗಲೇ ರಾಜ ಮರಾಗತಿ ಮಾನಿನಿ ಭೋಗಂಗಳ ಮೇಳಿಲ್ಲದೆ ಸವಿಯುವ ಸವಿ ಯಾವುದು. ಇವು ಯಾವುದೂ ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಹೋಗಿಲ್ಲೇ ನಮ್ಗೆ ಆರಾಮಿರಾಕ್ ಬರ್ತೈತಲ್ಲ ಅದನ್ನು ನಮ್ಗೆ ಅನುಭವಗಳ ನೆನಪಿಗೆ ತಂದುಕೊಟ್ಟಾವ. ಅವ ಅವಶ್ಯಕತೆ ಇಲ್ಲ. ವಿಷಯ ಭೋಗದಿಂದ ಸುಖ ಶಾಂತಿ ಅನ್ನೋದು ಇಲ್ಲ, ತೃಪ್ತಿ ಅನ್ನೋದು ಇಲ್ಲ. ಅವನು ತೃಪ್ತಿ ಪಡಿಸೋ ಕೆಲಸನೂ ಇಲ್ಲ. ಅವನು ತೃಪ್ತಿ ಪಡಿಸಾಕಂತ ನಾವು ಜನ್ಮ ಜನ್ಮಾಂತರ ತಿರ್ಗಾಕಟ್ಟೆ ಹುಟ್ಟಿಟ್ಟು ಬರಾಕ್ತೇವೆ. ಎಷ್ಟು ಜನ್ಮ ಆದ್ರೂ ಅದರಿಂದ ತೃಪ್ತಿ ಪಡಿಸಕ್ಕಾಗಿಲ್ಲ ನಮ್ದು, ಆಗುದೂ ಇಲ್ಲ. ಯಾಕೆ ಹುಟ್ಟಿಟ್ಟು ಸಾಹಿತ್ಯ ಕೆಲಸ ಇದರ ಸಂಬಂಧ ಹೋಗಲ್ಲ. ಅದಕ್ಕೆ ಚಟಗಳಿಂದ ನಾವು ಎಷ್ಟೆಷ್ಟು ಹಿಂದೆ ಸೇರ್ತೀವಿ ಅಷ್ಟು ನಮಗೆ ನೆಮ್ಮದಿ ಅದ. ಒಂದು ಚಟ ಬಿಟ್ರೆ ಮತ್ತೊಂದು ಚಟ ಬಿಡಾಕ್ ಬಲ ಹೋಗ್ತದೆ. ಬರೀ ಒಂದು ನಾಲಿಗೆ ಚಟ ಬಿಡು ನೀವು, ಇನ್ನುಳಿದ ಚಟ ಬಿಡಾಕ ನಮಗ್ ಬಹಳ ಬಲ ಬರ್ತದೆ.
ಚಟ ಬಿಡದ ಹೊತ್ತು ಅಧ್ಯಾತ್ಮ ಹತ್ತುವುದಿಲ್ಲ ಅಂತಿದ್ರು ಅಜ್ಜು. ಚಟದ ಕೈಯ ಸಿಕ್ಕೊಂಡು ನಮ್ಗೆ ಅಧ್ಯಾತ್ಮ ಹೆಂಗತೈತಿ? ಅದ್ರ ಗುಲಾಮ್ ಹಾಕೊಂಡ್ ಕುಂದಿರ್ತಿ. ಚಟದ ಗುಲಾಮ, ಚಟ ಅದೇನಾದ್ರೆ ಚಟದ ಗುಲಾಮ್ ಹಾಕೊಂಡ್ ಕುಂದಿರ್ತಿ. ಅದರಿಂದ ಬಿಡುಗಡೆ ಆಗಕ್ಕೆ ಆಗುದಿಲ್ಲ ನಮಗೆ. ಅದಕ್ಕೆ ಅವನ್ನೆಲ್ಲ ವಿವೇಕದಿಂದ ಚಟಗಳಿಂದ ನಾವು ಬಿಡುಗಡೆ ಹೊಂದಬೇಕು. ಅವಾಗ ನೀನು ರಾಜರ ರಾಜ ಅಂತ ಹೇಳಿಲ್ಲ, ಚಕ್ರವರ್ತಿಗಳ ಚಕ್ರವರ್ತಿ ಚಟದ ಕೈಯಾಗಿಂದ ಬಿಡುಗಡೆಯನ್ನು ಹೊಂದಬೇಕು. ನಿನ್ನನ್ನ ಯಾರು ಬಂಧನಕ್ಕೆ ಹಾಕವ್ರು ಯಾರು? ನಿನ್ನ ಚಟಗಳ ನಿನ್ನ ಬಂಧನಕ್ಕೆ ಹಾಕ್ತಾವ. ಅವ್ರ ಕೈಯಾಗ ಸಿಕ್ಕು ಒದ್ದಾಡ್ಬೇಕಾಕೈತಿ. ಮತ್ತು ಯಮನ ಕೈಯಾಗ ಸಿಗುದೇ ಚಟ ಸಂಬಂಧನ ಸಿಗ್ತೀನಿ ಅಲ್ಲಿ ಹೋಗಿ. ಹೌದಿಲ್ಲ? ಚಟ ಸಂಬಂಧ ಸಿಕ್ಕಾಗ ಹೇಳಿದ ಅವ ಮಂಗ್ಯನ ಉದಾಹರಣೆ ಹೇಳಿದಲ್ಲ, ನೆನಗಡ್ಲಿ ನೆಲದಾಗ ಇದನ್ನ ಗಡಿಗೆ ಹುಗ್ಗದ, ಸಣ್ಣ ಬಾಯಿ ಗಡಿಗೆ ಹುಗ್ಗದ ಮಂಗ್ಯಾನ ಹಿಡಿಯಾಕ ಅವು ಕಡ್ಲಿಗೆ ಬೆಳ ಜೋರ ನೆನಗಡ್ಲಿಗೆ ಕೈ ಹಾಕಿದ ಕೂಡಲೇ ಹಗರ ಸರಕ ಅದು ಕೈ ಗಟ್ಟೆ ಹಿಡ್ಕೊಂಡ್ ಕೂಡಲೇ ಅವು ಹಿಡ್ಕೊಂಡು ಹೋಗ್ತೀವಿ ಬಾಯಿ ಕಂಠ. ಹಂಗಾಗಿತ್ತು ನಮ್ಮ ಬಳೆ. ಚೆರ್ಬಾರ್ದು ಒದ್ದಾಡಕತ್ತಾವ. ಅದನ್ನ ಬಿಡಾಕಾರ ಮನಸ್ಸಿಲ್ಲ, ಕಡೆ ಕರ ಹೋಗ್ಬೇಕಂತಾವು. ಹಂಗಾಗಿತ್ತು ನಮ್ಮ ಬಳೆ. ಇದನ್ನ ಬಿಟ್ಟು ಹೆಂಗ್ ಹೋಗಿ ಈ ಕಡೆಗೆ ಯಾಕೆ ಅಮ್ಮನ ಕೈಯಾಗ ಸಿಕ್ತು? ಅದು ಬೇಕಂದ್ರೆ ಬಂತ ನಿನಗೆ ಬಂಧನ, ಬೇಡಿ ಬೆತ್ತ ನಿನಗೆ. ದುಃಖದ ಪರಂಪರೆ ಹಂಗ ಮುಂದುವರಿತೈತಿ. ನಮ್ಗೆ ನಮ್ಮ ಕೈಯೊಳಗೈತಿ ಇದರಿಂದ ಬಿಡುಗಡೆ ಹೊಂದುದು. ಯಾರು ನಮ್ಮನ್ನು ಬಂಧನಕ್ಕೆ ಹಾಕೋರು ಇಲ್ಲ, ಇದರಿಂದ ಬಿಡುಗಡೆ ಮಾಡೋರು ಯಾರು ಇಲ್ಲ. ನೀ ಬೇಡ್ಕೊಂಡ್ರೆ, ಕೇಳಿದ್ರೆ, ಕೈ ಮುಗಿದ್ರೆ, ಕಾಲು ಮುಗಿದ್ರೆ ಯಾರು ನಮ್ಮನ್ನು ಬಿಡುಗಡೆ ಮಾಡೋದಿಲ್ಲ. ನಮ್ಮ ಬಿಡುಗಡೆಗೆ ನಾವು ವಿಚಾರ ಮಾಡ್ಬೇಕು. ಯಾಕೆ ಇದಕ್ಕೆ ಕಾರಣ ಆಗೈತಿ? ನಮ್ಮ ಬಂಧನಕ್ಕೆ ಕಾರಣ ಏನು? ವಿಷಯದಲ್ಲಿ ಚಟದ ಆಶಾನೇ ನಮ್ಮನ್ನೆಲ್ಲ ಬಂಧನಕ್ಕೆ ಹಾಕಿದೆ. ಈ ಚಟದ ಆಶಾ ಹೋಗುವ ಮಠ ನಮ್ಮನ್ನು ಇದರಿಂದ ಬಿಡುಗಡೆ ಆಗುವುದೂ ಇಲ್ಲ. ಬೇಕಾದಾಗ ಜನ್ಮ ತಿರುಗಿ ಚಟಗಳನ್ನು ಹಂಗ ಬೆಳೆಸ್ಕೊತಾವಾದ ಅಂದ್ರೆ ನೀ ಕೊಡುವಪ್ಪ ಎಷ್ಟು ದೈನಾಶ ಬಿಡ್ತೀವ ಚಟ ಸಂಬಂಧ. ದೇವರಿಗೆಲ್ಲ ನಡ್ಕೋದೆಲ್ಲ ಸಂಬಂಧ ಚಟ ಸಂಬಂಧ ನೀವು ನಡ್ಕೋದು. ದೇವ್ರ ಜನರಿಗೆ ಎದಕ್ಕೆ ಹೋಗ್ತೀರಿ ನೀವು? ನಮಗೆ ಚಟಗಳನ್ನು ತೃಪ್ತಿಪಡಿಸ್ಕೊಳ್ಳಂತ ವ್ಯವಸ್ಥೆ ಮಾಡಪ್ಪ ದೇವ್ರ, ನಿನಗೇನೆಲ್ಲ ಕೊಡ್ತೇನೆ ನಿನಗ. ಅದು ನಿಮ್ಗೆ ಕೊಡುವ ಆಶಯಕ್ಕಾದ ನಿಮಗೆಲ್ಲ ವ್ಯವಸ್ಥೆ ಮಾಡ್ಬೇಕು ದೇವರು. ಹೌದಿಲ್ಲ? ಅದನ್ನ ಮಾಡಾಕ್ತೇವಿಲ್ಲ. ದೇವ್ರು ನಡ್ಕೋದು ನಿನಗೆ ಏನೇನೋ ಮಾಡೋದಿಲ್ಲ. ಈ ವಿಷಯಗಳಿಂದ ಸುಖ ಹೊಂದಬೇಕನ್ನೋ ಯೋಜನಾದಿಗಳು ಅದಾವು. ಏನದು ಇವೆಲ್ಲ ಯೋಜನಾದಿಗಳೆಲ್ಲ ಎದರ ಸಂಬಂಧ? ಇವೆಲ್ಲ ಇದ್ರ ಬೆನ್ನ ಹತ್ತಿ ನಾವು ತಿರ್ಗಾಕತ್ತೀವಿ. ಎಂದೆಂದೂ ಇದರ ಬೆನ್ನ ಹತ್ತದಂಗೆ, ಎಂದೆಂದೂ ಈ ದುಃಖದಾಗ ಬೀಳಲಂಗ ನಾವು ಯೋಜನೆ ಮಾಡ್ಕೋಬೇಕು. ಪುನಃ ಎಂದೆಂದೂ ಹುಟ್ಟು ಸಾವುಗಳಿಗೆ ಒಳಗಾಗದಂಗ ಅಂತ ಯೋಜನಾದಿಗಳನ್ನ ಏನಾದ್ರು ಮಾಡ್ಕೊಂಡಿರ್ಬೇಕು. ಅವರು ಋಷಿಮುನಿಗಳು ಅದನ್ನ ನೆನಪಿಗೆ ತಂದು ಕೊಡ್ತಾರ. ಎಲ್ಲದಕ್ಕೂ ಇದಕ್ಕೆ ಕಾರಣ ಆ ರಾಗ, ಅದರ ಮ್ಯಾಗ ಪ್ರೀತಿ, ವಿಷಯಗಳ ಮ್ಯಾಗಿನ ಪ್ರೀತಿ ಏನೈತೆ ಅದ ಅದಕ್ಕೆ ಚಟ ಅಂತಾರೆ. ಎಲ್ಲರೂ ಚಟಾದಿನ ಎಲ್ಲ ಲೋಕದವರು, ಎಷ್ಟು ಲೋಕದವರು, ಎಲ್ಲ ಲೋಕದವರು ಚಟಾದಿನ ಹಾಕೊಂಡು ಎಲ್ಲೋ ಒಬ್ಬ ವಿವೇಕವಂತ ಅವನು ವಿಚಾರ ಮಾಡಿ ನೋಡಿದ್ರೆ ಏನೂ ಲಾಭ ಇಲ್ಲ ಅಂತ ಇದರಿಂದ ಹಿಂತಿರುಗಿ ತನ್ನೊಳಗ ತಾನು ಆನಂದವನ್ನು ಕಂಡುಕೊಳ್ಳ. ಚಟಗಳಿಂದ ನೆಮ್ಮದಿ ಎಂಬುದಿಲ್ಲ. ಇಲ್ಲ, ನಿಜವನ್ನು ತಿಳ್ಕೊಂಡಾಗ ನಮಗೆ ನೆಮ್ಮದಿ. ನಾನು ಯಾರಿದ್ದೇನೆ, ನಾನೇ ಆನಂದ ಸ್ವರೂಪ ಇದ್ದೇನೆ ಅನ್ನೋ ಅನುಭವ ನಮ್ಗೆ ಆಗೋ ಮಠ ಚಟದ ಕೈಯ ಸಿಕ್ಕೊಂಡು ಒದ್ದಾಡೋ ತಪ್ಪುದಿಲ್ಲ ನಮ್ಗೆ. ಅದಕ್ಕೆ ಮೊದಲ ನೀ ಯಾರನ್ನೋದು ತಿಳ್ಕೊ. ನೀ ಯಾರನ್ನು ತಿಳ್ಕೊಳ್ಳೋದ್ರೊಳಗೆ ತೊಡಗಿದಂದ್ರೆ ನಿನಗೆ ಬೇಕಾದದ್ದನ್ನು ನೇನ ಅನ್ನೋದು ನಿನಗೆ ಅನುಭವ ಕೊಡ್ತದೆ. ಅನ್ಯದರ ಹುಡುಕು ತಪ್ಪತಿ. ಅನ್ಯದರ ಹುಡುಕಾಕ ಹೋಗಿ ನೀನು ಧನದಿ. ಇಲ್ಲದಲ್ಲಿ ಹುಡುಕ್ತಿಯಲ್ಲಿ ಇಲ್ಲ. ಎಷ್ಟು ಜನ್ಮ ಹುಟ್ಟಿ ಬಂದು ಹುಡುಕಿರುವ ಅದು ಸಿಗುದಿಲ್ಲ. ಭಿನ್ನ ಬಿಟ್ಟ ಅನಸರಿ ಏನುಂಟು ಕಾಣಿಸುತ್ತದೆ. ತಣ್ಣನೇ ಪರವೆಂದು ಬಗೆಯುವುದಲ್ಲದೆ ನಾನಾ ಆನಂದ ಸ್ವರೂಪಿದ್ದೇನೆ, ನಾನಾ ಸುಖ ಸ್ವರೂಪಿದ್ದೇನೆ ಅನ್ನೋ ತಿಳ್ಕೊಳ್ಳೋದು ಬಿಟ್ಟ ಅದ್ರಾಗೈತಿ ಇದ್ರಾಗೈತಿ ನೀ ಕೊಡಯಪ್ಪ ಹುಡುಕ್ಯಾಡ್ತೇವಲ್ಲ. ದುಡಿದ ಹಗಲಿ ರಾತ್ರಿ ದುಡಿದು ಅದು ಮುದುಕನ ಅದೇ ನಾವು. ಅದಕ್ಕೆ ಅನ್ಯದ್ರಾಗ ಸುಖ ಹುಡುಕುವ ಸಂಬಂಧ ಬೇಕಾಕೈತಿ ಕೆಲಸ. ನಿನ್ನೊಳಗೆ ಐತೆ ಅನ್ನೋದು ಖಾತ್ರಿ ಆಗಿತ್ತಂದ್ರೆ ಇಷ್ಟೆಲ್ಲ ತೇಪುದು ಎದಕ್ ಬೇಕಾಗಿತ್ತು? ಎದಕ್ ನಾ ತೇಗ್ತೇನೆ ಅನ್ನೋದು ಯಾರು ವಿಚಾರ ಮಾಡಿರಿ? ವಿಷಯದ ಆಶಾ ಸಂಬಂಧ ತೇಗ್ಬೇಕಾಗಿತ್ತು. ಆರಾಮಿರೋ ಸಂಬಂಧ ತೇಗುವ ಅವಶ್ಯಕತೆನೇ ಇಲ್ಲ. ಚಟ ಸಂಬಂಧ ತೇಗ್ಬೇಕಾಗಿತ್ತು. ಇಷ್ಟೆಲ್ಲ ಹಗಲಿ ರಾತ್ರಿ ದುಡುದೆಲ್ಲ ಚಟ ಸಂಬಂಧ ಮಾಡುದೆಲ್ಲ ಮುಂಜಾನೆ ಸಂಗಟ ಮಾಡು ಬಳೆ ಎಲ್ಲ ಸಂಬಂಧ ಚಟ ಸಂಬಂಧ ಹೋಗುದು.
ಹಗಲೆಲ್ಲ ಮಾಡೋ ಬೇಡ ಎಲ್ಲ ಅದಕ್ಕ ಮತ್ತು ಅದಕ್ಕೆ ಅಂತಿದ್ರು ಅದಕ್ಕ ಹೌದಿಲ್ಲ. ಅದ್ ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿ ನೋಡ್ಕೊರಿ. ಇದೇ ಕ್ರಮ ನಾವು ಮುಂದುವರಿಸಿದ್ರೆ ನಾವು ಎತ್ತಾಗಿ ಹೊಂಟಿದ್ ನೀವು ನೋಡ್ಕೊರಿ. ಮಹಾತ್ಮರು ಎಚ್ಚರಿಕೆ ಕೊಡುವಂತ ಬಂದಾಗ ಕಾಲಕ್ಕೆ ಬೇಡಲೆ ಮನವೇ ಭೋಗದ ಒಡನಾಟ. ಆ ಚಟದ ಅಧೀನ ಆಗುದು ಬ್ಯಾಡಿನ ಮನಸ್ಸ. ನೋಡು ನಂಜು ಒರೆಸಿದ ಸವಿಯೂಟ, ವಿಷ ಮಿಶ್ರಿತ ಮೃಷ್ಟಾನ್ನದು. ಅದು ಬಹಳ ನೋವು ಆಗ್ತದೆ, ಮಬ್ಬಿ ಕೆಡುತ್ತದೆ. ಏನ್ ನಾಲಿಗೆ ರುಚಿ ಆತಿ, ಕಣ್ಣಿನ ರೂಪ ಆತಿ, ವಾಸನೆ ಆತಿ, ಗಾಯನ ಮಬ್ಬಿಗೆ ಬೀಳೆ ಇದ್ದವನು. ಜ್ಞಾನಿ ಒಬ್ಬನ ಯಾವ ಚಟಕ್ಕೂ ಮಳ್ಳಾಗ್ಲಿದ್ದವ, ಮಬ್ಬಿಗೆ ಬೀಳೆ ಇದ್ದವ ಜ್ಞಾನಿ. ಏನ್ ಬೇಕಾದ್ಕೊಂಡ್ರು ಹೊಳ್ಳಿ ನೋಡುದು, ಅದ ದೋಷ ಕಂಡಿರ್ತಾನೆ. ನಾವು ಮಾತಾಡ್ತೇವಿ ಮತ್ತು ಮಬ್ಬಿಗೆ ಬೀಳ್ತೀವಿ, ಚಟದಿಂದ ಹಾಕೊಂಡು ಕುಂತೀವಿ. ಎಲ್ಲಿ ಮಠ ನಿನಗೆ ಚಟ ಹೋಗುದಲ್ಲ, ವಾಸನ ಚಟದ ವಾಸನ ಅಲ್ಲಿ ಮಠ ನಿನಗಿದ ಅನುಭವ ಬರುವುದು ನೀನು. ಅದಕ್ಕೆ ಅನುಭವಗಳ ಮುಖಾಂತರ ನಾವು ಇದನ್ನು ಕೇಳಬೇಕು. ನಾವೆಲ್ಲ ಚಟಾದಿನ ಹಾಕೊಂಡು ಕುಂತೇವಲ್ಲ, ಅದಕ್ಕಾಗಿ ಪ್ರಯತ್ನ ನಡೆಸಿ ಚಟಗಳನ್ನು ತೃಪ್ತಿಪಡಿಸಿಕೊಳ್ಳೋಣ. ಬಾಳೆದಾಟ ಅದ ಹೋದ್ರು ನಿಮ್ಗಿದ್ದು ಚಟಗಳನ್ನು ತೃಪ್ತಿಪಡಿಸಿ ಎಷ್ಟು ಜನ್ಮ ಹುಟ್ಟಿ ಬಂದರೂ ನಿನಗಾಗುದಿಲ್ಲ. ಅದಕ್ಕೆ ಅದರಿಂದ ಹಿಂದಕ್ಕೆ ಸರ್ಕೋ, ಎಷ್ಟೆಷ್ಟು ನೀ ಅದರಿಂದ ಚಟದಿಂದ ಹಿಂದೆ ಸರ್ಕೋತಿ ಅಷ್ಟಷ್ಟು ನಿನಗೆ ಹಿತಾದ. ಇಲ್ಲ ಅಂದ್ರೆ ಮತ್ತು ಜನ್ಮ ಅಂತ ತಿರುಗು ಪಾಳೆ ಬರ್ತದೆ. ಈಗ ಮನುಷ್ಯನ ಜನ್ಮದೊಳಗ ಈ ಚಟದ ವಾಸನೆಗಳನ್ನ ನಾಶ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಪ್ರತಿಯೊಬ್ಬರಿಗೆ ಅವಕಾಶ ಇದೆ. ನೋಡಿದ್ರಾಗ ಏನೈತಿ, ಇಂದ್ರಿಯ ಚಟದಾಗ ನಿನಗೆ ಹಿತಾಗೈತಿ. ಎಷ್ಟು ಸಂಕಟ ಹೊಂದಬೇಕಾಗೈತಿ. ಸಾಸಿವೆ ಕಾಳಿನಷ್ಟು ಸುಖಕ್ಕೆ ಸಾವಿರದಷ್ಟು ದುಃಖ ನೋಡ ಅಂತ ಅನುಭವಗಳು ಹೇಳಿದ್ದವು. ಒಂದು ಕಣ್ಣು ರೆಪ್ಪೆ ಹೊಡೆಯುವಷ್ಟು ವೇಳೆ ಗೋರ್ಮೆಂಟ್ಸ್ ಹೊಡೆದ ಹೋಗತ್ತದ. ನಾಲ್ಗಿ ಮ್ಯಾಗಿನ ರುಚಿ ಅಂಗಳ ದಾಟಿದ್ರೆ ಮುಗಿದ್ದೆ ಅಂತ ಶಿವಣ್ಣದ ತೋರಿಸ್ತಿದ್ರು. ಬೇಕಾದಂತ ರುಚಿಕರ ಪದಾರ್ಥ ಇದೆ ಅಂದ್ರೆ ಅಂಗಳ ದಾಟಿದ್ರೆ ಹಾಳಾಗಿರ್ತಿದ್ದಾವ. ಅಂದ್ರೆ ರೂಪದ ಮ್ಯಾಗಿನ ವ್ಯಾಮೋಹ ಏಟಿರ್ತೈತಿ. ರೂಪ ತಾರುಣ್ಯದ ಶೋಭೆ ಶರತ್ಕಾಲದ ಮೋಡದಂತೆ. ಮಳೆಗಾಲದ ಮೋಡ ಗಾಳಿಗೆ ಹಾರಿ ಹೋದಂಗ ಚಂದ ಎಲ್ಲಿ ತನ ಇರ್ತೈತಿ ನೋಡಿಂದ. ಅದು ಹೋತ ಅಂದ್ರೆ ಯಾರು ಮೋಹ ಮಾಡ್ತಾರೆ. ಉಂಡಿ ಹಣಿಸ್ತೆ ಅಂದ್ರೆ ಉಂಡಿ ಯಾರು ಬಿಡ್ತಾರ. ಹಂಗ ಗಂಡ ಮುದುಕಾದ್ರೆ ಹಿಂಗ್ ಮುದುಕಿ ಆದ್ರೆ ಅದ್ರ ಇಚ್ಛೆ ಯಾರು ಮಾಡ್ತಾರೆ. ಅದನ್ನ ಮುಖ ನೋಡಂಗ ಆಗೋದಂತ ವಿಕಾರ ಆಕತಿಲ್ಲ ಅದು ರೂಪ. ಅದರಂತೆ ಇವು ಗಾಯನ ಎಷ್ಟೊತ್ತಿನ ಗಾಯನ ಕೇಳ್ತೀವಿ. ಅದು ಸ್ಪರ್ಶ, ಅದು ಬ್ಯಾಸರಗತಿ. ಎಲ್ಲ ಇಂದ್ರಿಯಗಳ ವ್ಯಾಪಾರ ಏನೈತಲ್ಲ ಅದು ಮೊದಲೇಕ ಹುರುಪು, ಹಿಂದಗಡೆ ಉರುಪು ಅಂತಿದ್ರು. ಕಂಡಾಗಲೇ ರಮಣೀಯವಿದೆಲ್ಲ, ಉಂಡಾಗಲೇ ನಿರಸನವೆಂತಿದೆಲ್ಲ. ಅದಕ್ಕೆ ಬೇಡಲೆ ಮನವೇ ಭೋಗದ ಒಡನಾಟ ಅಂತ ಅದು ಮನಸ್ಸಿಗೆ ಬುದ್ಧಿ ಹೇಳಿ ಅದನ್ನು ಹಿಂದಕ್ಕೆ ಸರಿಸುವ ಪ್ರಯತ್ನ ಮಾಡಬೇಕು. ವಿಷಯದ ಕಡೆಗೆ ಹೋಗದಂಗ ತನಗೆ ಬೇಕಾದದ್ದು ಇಂತಲ್ಲೇ ಐತಿ ಅನ್ನೋ ತಿಳುವಳಿಕೆ ಅದಕ್ಕೆ ಗಟ್ಟಿ ಮಾಡಿಕೊಡ್ಬೇಕು. ನಿನ್ನೊಳಗೈತಿ, ನಿನ್ನೊಳಗಂದ್ರೆ ಈ ಶರೀರದೊಳಗಲ್ಲ, ಈ ಜಗತ್ತಿನೊಳಗಲ್ಲ. ಯಾವಾಗಲೂ ಇರು ಅದು ನೀನದಿ, ಎಲ್ಲವನ್ನು ಅರಿತಕ್ಕಂಥ ಅರಿವು ನೀನದಿ. ಅದು ಸುಖರೂಪವಾದದ್ದು. ನಿತ್ಯವಾದದ್ದು ಯಾವ್ದೈತಿ ಅದು ಸುಖರೂಪವಾದದ್ದು. ಈ ವಿಷಯ ವಸ್ತುಗಳೆಲ್ಲ ನಿತ್ಯವಾದದ್ದು ಇಲ್ಲವ, ಅನಿತ್ಯದವು ಮತ್ತು ದುಃಖವನ್ನು ಕೊಡ್ತಾವ. ಇವು ಯಾರಿಗೂ ಸುಖ ಶಾಂತಿಯನ್ನು ಕೊಡುವುದಿಲ್ಲ ಅಂತ ತಿಳ್ಕೊಂಡು ಅದರ ಮನಸ್ಸನ್ನ ಅದರಿಂದ ಹಿಂದೆ ಸರಿಸು. ವಿಷಯಾದಿಗಳಿಂದ ಮನಸ್ಸನ್ನು ಹಿಂದೆ ಸರಿಸುವುದಕ್ಕನ ಸನ್ಯಾಸ ಅಂತಾರ. ಅವಾಗ ನಿನಗ ಸಮಾಧಾನ ಶಾಂತಿ ಎಷ್ಟೆಷ್ಟರಿಂದ ಹಿಂದೆ ಸರಿದಿ ಅಷ್ಟಷ್ಟು ನಿನಗೆ ಸಮಾಧಾನ ಮಾಡಿ ನೋಡ್ಬೇಕಾದ್ರೆ ಬಿಟ್ಟು ನೋಡಿ ಹೆಂಗಿರ್ತೀವಿ. ಇದ್ದ ಹೆಚ್ಚಿದಾಗ ಯಾವುದೋ ವಿಷಯ ಚಿಂತನೆ ಇಲ್ಲದ ಹೆಂಗಿದ್ದೆ ಅಂದ್ರೆ ಆರಾಮಿದ್ದೆ. ಎತ್ತರ ವಿಷಯಾದಿಗಳನ್ನ ನೆನಪು ಮಾಡಿ ಎತ್ತರ ನಾವ್ ಏನ್ ಕೇಳ್ತೀವಿ, ಏನ್ ಮಾಡ್ಬೇಕಪ್ಪ ಅಂತ ಕೇಳ್ತಾರೆ ಪ್ರತಿಯೊಬ್ಬರು. ಏನ್ ಮಾಡ್ಬೇಕಪ್ಪ, ಇದನ್ನು ಮಾಡೋದೇನು ಬರ್ತಿ ಏನಾದ್ರು ಮಾಡೋದನ್ನ ಮಾಡಿದ್ದ ಮಾಡೋ ಅಂತಿದ್ರು ಅಜ್ಜ. ಮಾಡಿದ್ದ ಮಾಡೋ ಕಿಲ್ಬಾದಾಸ. ಹೊಸಾದ ಏನ್ ಮಾಡ್ತೀರಿ, ಅವ ಇಂದ್ರಿಯಗಳು, ಅವ ವಿಷಯ ವಸ್ತುಗಳು. ಉಂಡುದನೇ ಮಗಳ ಉಣ್ಣುತ್ತಾ ಮೇಳವಿಸುತ್ತದನೇ ಮೇಳವಿಸುತ್ತ. ಇದು ನೂತನ ಎದುರುಗಳು ಕಾಣಿ. ಇದನ್ನು ಮಾಡಿ ಅದ್ರಲ್ಲಿ ಎಷ್ಟು ಸುಖಗಳಾಗಿವೆ. ಸುಖ ಹೊಂದ್ಬೇಕಂತ ಪ್ರಯತ್ನ ಮಾಡಾಕತ್ತೇವೆ ಎಲ್ಲ ಜಗತ್ತಿನ ಜನ. ಇಲ್ಲ ಯಾರು ಸುಖ ಹೊಂದಿರು, ಒಬ್ಬರಾಗ ಅದರಿಂದ ಸುಖ ಹೊಂದಿದವರು ಯಾರಿಂದನೂ ಆಗಿಲ್ಲ. ಇಷ್ಟೆಲ್ಲ ತಿಳಿದು ಕಂಡು ಕೇಳಿ ಮತ್ತು ಅದರ ಬೆನ್ನು ಹತ್ತಿ ಅಂದ್ರು ಏನ್ ಅನ್ಬೇಕು ನಿಮ್ಗೆ?
ಮೂರ್ಖರು ಅಂದರ. ಮೂರ್ಖರಲ್ಲಿ ಅತ್ಯಂತ ಮೂರ್ಖರು. ವಿಷಯದ ಸಂಪರ್ಕ ಭೋಗದಾಗ ಸುಖ ಐತೆ ಅನ್ನೋರೆಲ್ಲರೂ ಮೂರ್ಖರು. ಸಂಸಾರಿ ಸಂಸಾರಿ ವಿಷಯದ ಸಂಪರ್ಕ ಭೋಗದ ಸಂಬಂಧ ಪ್ರಯತ್ನ ಮಾಡಿ ಅದನ್ನು ಹೊಂದಬೇಕನ್ನೋ. ಮತ್ತು ಹೊಳ್ಳೆ ಅದ ವ್ಯವಸಾಯ, ಮಕ್ಕಳು ಮನೆಗೆ ಅದನ್ನ ಕಲಿಸೋದು, ಬರೀ ಅದ ತಾನು ಅದರಾಗ ಬಿದ್ದು ಒಳ್ಳೆ ಆಗೋದು. ಜನ್ಮ ಜನ್ಮಾಂತರ ಇದನ್ನ ನಡೆದುತ್ತಿಲ್ಲ. ಇದರಿಂದ ಕಡೆಕಾಗುದು ಯಾವಾಗ? ಏನೋ ಮಹಾತ್ಮರ ಒಂದು ದರ್ಶನ ನಮಗಾದಾಗ ಅವ್ರ ವಿಚಾರಗಳನ್ನ ನಾವು ಮನಸ್ಸುಗೊಟ್ಟು ಕೇಳಿ ಅದನ್ನ ಶ್ರವಣ ಮನನ ನಿಧಿಧ್ಯಾಸನ ಮಾಡಿದಾಗ ಏನಾರ ಒಂದು ಸ್ವಲ್ಪ ವಿಚಾರದ ಬೆಳಕು ನಮ್ಮಲ್ಲಿ ಜಾಗೃತ ಆದ್ರೆ ಆಗ್ಬೇಕು. ಇಲ್ಲಾಂದ್ರೆ ಹಿಂಗ ಹೋಗುದು. ನೀವು ಕಾಲ್ ಸರ್ಡೋಗ್ಯ ಅಂತಿದ್ರ ಒಬ್ಬನ ಕಂಡು ಒಬ್ಬರು ಅದನ್ನ ಮಾಡ್ಕೊಂಡು ಎಲ್ಲಾರು ಏನ್ ಮಾಡ್ತಾರ ಅದಾನ. ಬಲ್ಲವರು ಅವರು ದಾರಿ ಹಿಡಿಯಂಗಿಲ್ಲ. ಮಹಾಜನ ಪಂಥಾಯ ಅಂತ ಬಲ್ಲವರು ದಾರಿ ಹಿಡಿ, ತಿಳಿದವರು ಅವರು ಸುಖಿಗಳಾದರು. ಅವ್ರು ಹೇಳಿದ ಮಾತದು ಕಿವಿಗೆ ಹಾಕೊಳ್ಳೋಂಗಿಲ್ಲ. ಇವ್ರೇನ್ ಹೇಳ್ತಾರಪ್ಪ, ಚಲೋ ತಮ್ಮ ಬಾಳೆ ಮಾಡಿಕೊಂತ ಆದ್ರೆ ನಾವು ಸುಖದಿಂದ ಇರ್ತೇವಂತ. ನಿಮ್ ಊರಾಗದ ಇಲ್ಲೂ ಚಲೋ ತಮ್ಮ ಬಾಳೆ ಮಾಡಿದವ್ರು ಎಲ್ಲಿ ಏನು ಹೋಗ್ಬಿಡದಂಗ ಎಷ್ಟ್ ದಿನ ಮಾಡಿರೋರು ಬಾಳೆ, ಅದರಿಂದ ಸುಖ ಹೊಂದಿದವ್ರು ಯಾರು ಬರೆಯೋರು? ಒಬ್ಬರ ಅದರಿಂದ ನಾವು ಸುಖ ಹೊಂದಿದೀವಿ ಅನ್ನೋನ್ನ ನಾವು ಕೇಳಿನಿಲ್ಲ. ಜಗತ್ತಿನ ಇತಿಹಾಸದೊಳಗೆ ಇಲ್ಲ. ಎಷ್ಟು ನಿನ್ನ ಬಾಳೆ ಯಾರಿಗೆ ಸುಖ ಕೊಟ್ಟಿದ್ರು? ಆಗ ಸುಖ ಕೊಟ್ಟು ಬಿಟ್ಟಿದ್ರು, ಎಲ್ಲರೂ ಅದನ್ನ ಸುಖ ಹೊಂದಿ ಬಿಡ್ತಿದ್ರು. ಅದ್ರಾಗ ಸುಖಿಗಳಾದವರೆಲ್ಲ ಏನ್ ಮಾಡಿದ್ರು? ಅದನ್ನ ತ್ಯಾಗ ಮಾಡಿದ್ರು. ಏನ್ ಅವರು ವಿಷಯ ಗಳಸಕ್ಕ ಅಡ್ಡಾಡಿದ್ರು? ಬಾಳೆದ ನೆನಪಿನಾಗ ಕಾಲ ಕಳೆದ್ರು. ನಾವು ಸುಖಿಗಳಾದವರು ಸುಖದ ನೆನಪಿನಾಗ ಕಾಲ ಕಳೆದ್ರು ಇಲ್ಲ. ನಾವು ಇದರ ಸುಖ ಅಲ್ದಿದ್ರು ಸುಖ ಅಂತ ತಿಳ್ಕೊಂಡು ಬಾಳೆದ ನೆನಪ ಸುಖ ಅಂತ ತಿಳ್ಕೊಂಡಿವ್ ನಾವು. ಬಾಳೆ ನೆನಪೆಲ್ಲ ಹಾರಿಗೆಡದು ಹೋದಾಗ ನೀ ಆರಾಮದಿ ಅನ್ನೋದು ನಿನಗೆ ದಿನನಿತ್ಯ ಅನುಭವ ಮಾಡ್ತೀನಿ. ನಿದ್ದೆ ಒಳಗ ನಿದ್ಯಾಗ ಬಾಳೆ ಎಲ್ಲ ಹಾರಿಗೆಡದು ಹೋಗಿತ್ತು, ಏನ ಹಂಗ ಇತ್ತು. ಅದು ಏನಿತ್ತಲ್ಲಿ ನೀನು ಬಾಳೆ? ಹೊಲ ಮನಿ ಬದುಕು ಬಾಳೆ ಏನಾಗಿತ್ತು ಅಲ್ಲಿ? ಮಕ್ಕಳು ಮರಿಯನ್ನು ಏನು ಇದ್ದಿದ್ದಿಲ್ಲ. ಹೆಂಗಿದ್ದಿಲ್ಲ ಅದು? ನಿದ್ದೆಯೊಳಗಿನ ಸ್ಥಿತಿ ಎಚ್ಚರಿಕೆಯೊಳಗೆ ನೆನಪಿದ್ದು ಇರಾಕಲಿ ಅವಶ್ಯಕತೆ ಇಲ್ಲ. ಆರಾಮ್ ಇರಾಕ ಈ ಜಗತ್ತಿನ ನೆನಪು ಅವಶ್ಯಕತೆ ಇಲ್ಲ. ಮರ್ತಾಗ ನಮಗ್ ಆನಂದದ ಅನುಭವ, ನಮ್ಮ ಆನಂದದ ಸ್ಥಿತಿ ಅನುಭವ ಕೊಡ್ತದೆ. ಮರ್ತು ನೋಡೋದನ್ನ. ಜಗತ್ತು ಮರಿತ, ಜಗತ್ತಿನ ಸುಖವನ್ನು ಮರಿತ ಅವ ಯೋಗಿ ಆದನು. ಅವನ ಈ ಸುಖದೊಡನೆ ನಿಜವಾದ ಸುಖವನ್ನು ಅವ ಹೊಂದಿದ. ಇದನ್ನು ಮರೆತಾಗ ಅರ್ಥ ಮರೆತಿರ್ಬೇಕಾಗಿ ನಾವು ತಿಳಿಯಲ್ಲೇ ಮರೆತಿರ್ತೇವೆ ನಿದ್ದೆಯೊಳಗೆ. ಇಲ್ಲಿ ಅರಿವಿನ ಮೂಲಕ ತಿಳಿದು ಇರ್ಬೇಕಾಗಿತ್ತು. ಎಚ್ಚರಿದ್ದ ನಿದ್ದೆ ಹತ್ತಿರಬೇಕು. ಸದ್ದ ನನಗೆ ಆನಂದದ ಅನುಭವ ನಡೆದದನ್ನು ತಿಳುವಳಿಕೆ ಒಳಗೆ ನಾವು ಉಳ್ಕೋಬೇಕಾಗಿತ್ತು. ಅದಕ್ಕೆ ಸಮಾಧಿ ಅಂತ ಅನಿಸ್ತದೆ. ಆ ಸ್ಥಿತಿಯನ್ನು ನಾವು ಸಾಧಿಸಬೇಕಾಗಿತ್ತು. ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೋಬೇಕಾಗೈತಿ. ನಾನಾ ಆನಂದ ಸ್ವರೂಪ ಇದ್ದೇನೆ ಎನ್ನುವ ಅನುಭವ ಯಾವಾಗ ನಮಗಾಕೈತಿ, ಅವಾಗ ವಿಷಯಗಳ ಮ್ಯಾಗೆ ನೀವು ವ್ಯಾಮೋಹ ಎಳಷ್ಟು ಉಳಿದು ನಾವು ಬರೀ ಮಾತಿನ ಜ್ಞಾನದಿಂದ ಆಗುದಿಲ್ಲ. ಮಾತಾಡ್ತೇವಿ ಮತ್ತು ವಿಷಯಗಳ ವ್ಯವಹಾರದಾಗ ತೊಡಗ್ತೇವಿ, ತನದ ನಿದ್ದೆ ಹೋಗ್ತೇವಿ. ಅದು ತಾತ್ಪೂರ್ತಿಕ ವಿಶ್ರಾಂತಿ ಆಕೈತಿ. ಮತ್ತು ಎಂದಿನಂತೆ ಇದ ಆ ಕಡೆನ ಎಳತ, ಎಂದಿನಂತೆ ಕಾಮ, ಎಂದಿನಂತೆ ಇವೆಲ್ಲ ಇರುವ ಅವು ಕಾಮ ಕ್ರೋಧಾದಿಗಳು ಎಂದಿನಂತೆ ಅವ ಹಂಗ ಅದಾವ, ಕಡಿಮೆ ನೋಡ್ಬೋದು. ಸಮಾಧಿ ಹೊಂದದ ಹೊರತಾಗಿ ಇವೆಲ್ಲ ಕಡಿಮೆ ಆಗುವುದಿಲ್ಲ. ಅದಕ್ಕೆ ನಾವು ಶ್ರವಣ ಮನನ ನಿಧಿಧ್ಯಾಸನದ ಮುಖಾಂತರ ಅಂತಃಕರಣ ಪರಿಶುದ್ಧಿ ಮಾಡಿಕೊಂಡು ಆ ಸಮಾಧಿ ಸ್ಥಿತಿಯನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡಬೇಕಾಗಿದೆ. ಮನುಷ್ಯನ ಜನ್ಮದ ಸಾರ್ಥಕತೆ ಇದರೊಳಗತೆ. ಸಮಾಧಿ ಹೊಂದಿ ನಾವು ಯಾರಿದ್ದೇವೆ ಅನ್ನೋದನ್ನು ಖಾತ್ರಿ ಮಾಡ್ಕೋಬೇಕಾಗಿದೆ. ಜ್ಞಾನ ಸಮಾಧಿಯನ್ನು ಪಡೆಯುವುದನ್ನ ಮುಖ್ಯ. ಪ್ರತಿಯೊಬ್ಬ ಮಾನವನಿಗೂ ಇದು ಬರ್ತದೆ ಮಾಡಿಕೊಳ್ಳಿ. ನಾವು ಆ ಸ್ಥಿತಿಯನ್ನು ಹೊಂದಿದವರ ಸಂಘ ಮಾಡಿದಾಗ ಗೊತ್ತಾಗೈತೆ ನಮಗೆ ಎದಕ್ಕಾಗಿ ಅವರು ಹೆಚ್ಚು ಒತ್ತು ಕೊಟ್ಟರು, ಮಹತ್ವ ಕೊಟ್ಟರು. ಅವರು ಬೇಕಾದಂಗೆ ನೀವು ಹೇಳ್ತೇವೆ ಕೇಳ್ತೇವೆ ಅನ್ನೋದು ಮತ್ತು ಬಾಳೆಕನ ಮಹತ್ವ ಕೊಡ್ತಿರೋ ಹೊರತು ನಿಜವಾದ ಸುಖ ಶಾಂತಿ ಹೊಂದಬೇಕನ್ನೋ ಅದ ಕಡೆ ಮಹತ್ವ ಇಲ್ಲ ಯಾರಿಗೆ. ಮತ್ತು ಬಿಟ್ಟುಕೊಳ್ಳಿ ಅದ ಚಾಳಿನ ಮತ್ತು ವರ್ಷಕ್ಕೊಮ್ಮೆ ಬರ್ತಾರ ಬಿಡಪ್ಪ ಅವ್ರು ನೋಡೋಣ ಅಂತ ಒಳ್ಳೆ ನೋಡುದಿಲ್ಲ ನಾವು, ಹೌದಿಲ್ಲ. ಮತ್ತು ಅದಕ್ಕೆ ಕೆಡಬಾರ್ದು ಅನ್ನೋದು ಐತಿ ನಾವು ಒಳಗ್ ಗಂಡನ್ಯಾಗ. ಇದು ಎಂದ ಹಾರಿಗೆಳದು ಹಾರಿತು ಅಂತ ಹೊಟ್ಟೆ ಬೇಡ ಹತ್ತು ನೆನಪು ಬರದಂಗೆ ಮಾಡ್ಕೋಬೇಕು.
ಬಾಳೆದ ನೆನಪು ಎಂದೂ ನಮಗೆ ಬರದಂಗ ಎಂದ ನಮಗ ಉದ್ಯೋಗ ನಿಜವಾದ ಸುಖದಲ್ಲಿ ಅನ್ನುವಂತ ಉಕ್ಕಟಿ ಇಚ್ಛಾಬೇಕಲ್ಲ. ಅಂದ್ರೆ ಏನಾರ ಕೆಲಸ ಆಗೈತೆ ನಮ್ಗೆ. ನಾವು ಇನ್ನ ಇದ್ರಾಗ ಕೈಯಾಡಿಸುವಂತ ಇದ್ರಾಗ ಹಣಿಕೆ ಇರ್ಬೇಕು ಅನ್ನೋ ಆಶಯ ಏನೈತಲ್ಲ, ಅದು ಮತ್ತು ನಿರಂತರ ದುಃಖ ಹೊಂದಕ್ಕೆ ಅದಕ್ಕೆ ಈ ಆಶೆಯನ್ನ ಈಗ ವಿಚಾರದಿಂದ ಅನುಭವಗಳು ಹೇಳಿದಂತಹ ವಿಚಾರಗಳೇನದಲ್ಲ ಯುಕ್ತಿಗಳನ್ನ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನ ಮಾಡು. ಅಂದಾಗ ವಾಸನೆಗಳೆಲ್ಲ ಕ್ಷೀಣಕ್ಕೂ ಅಂತ ಬರ್ತಾವ. ಅವಾಗ ನಿನಗೆ ಈ ಸೂತ್ರ ಹತ್ತಕ್ಕೆ ಸುಖದ ಸೂತ್ರ ನಾನಾ ಆನಂದ ಸ್ವರೂಪ ಇದ್ದೀನಿ ಅನ್ನೋ ಅನುಭವ. ಈ ವಾಸನೆಗಳು ಇಲ್ಲಿ ತನಕ ಇರ್ತಾವ, ಅವು ಮತ್ತು ಹೊರಮುಖನ ಎಳ್ಕೊಂಡು ಹೋಗ್ತಾವ. ಹೇಳ್ತೇವೆ ಕೇಳ್ತೇವಿ, ಆ ವಾಸನೆ ನಾಶ ಆಗಿಲ್ಲ. ವಾಸನ ಯಾವಾಗ ನಾಶ ಆಕತಿ ಸಮೂಲವಾಗಿ, ಅವಾಗ ಅಂತಃಕರಣ ಸ್ವಚ್ಛ ಆಕತಿ. ಅವಾಗ ನೀನ ಅದ ಅನ್ನೋದು ನಿನಗೆ ಅನುಭವ, ನಾನಾ ಆನಂದ ಸ್ವರೂಪ ಇದ್ದೀನಿ ಅನ್ನೋದು ಅನುಭವ ಬರ್ತದೆ. ಈ ಕೆಲಸ ನಾವು ಮಾಡ್ಕೋಬೇಕಾಗಿತ್ತು ಮೊದಲ. ಇದನ್ನ ಮಾಡದ ಹೊರತು ಏನ್ ಮಾಡೋದು ಕೆಲಸ ಆಗಲ್ಲ. ಅಂತಃಕರಣ ಸ್ವಚ್ಛ ಆಗ್ಬೇಕಾದ್ರೆ ವಿಷಯ ಚಿಂತನೆಯನ್ನು ಕೈ ಬಿಡಬೇಕು. ವಿಷಯ ಚಿಂತನದಿಂದ ಹೊಲಸಾಗೈತಿ ಮನಸ್ಸು. ಮನಸ್ಸಿನ ಮಾಲಿನ್ಯ ಹೋಗ್ಬೇಕಾದ್ರೆ ವಿಷಯ ಚಿಂತನ ಕೈ ಬಿಡಬೇಕಾಗುತ್ತೆ. ವಿಷಯ ಚಿಂತನ ಬಿಡಬೇಕಾತಂದ್ರೆ ನಮ್ಮಲ್ಲಿ ವಿವೇಕ ಜಾಗೃತ, ವಿಚಾರದ ಬೆಳಕು ನಮ್ಮಲ್ಲಿ ಜಾಗೃತ ಆಗುತ್ತೆ. ಅವಾಗ ವಿಷಯ ದರ್ಶನ ಆಕೈತಿ. ಅವಾಗಿದು ಬೇಡಪ್ಪ, ಇದು ಅನಿತ್ಯತಿ, ದುಃಖ ಕೊಡ್ತೈತಿ, ಯಾರಿಗೂ ಸುಖ ಶಾಂತಿ ಕೊಡೋದು ಅನ್ನುವಂತ ತಿಳುವಳಿಕೆ ನಮಗೆ ಜಾಗೃತ ಆಕೈತಿ. ನಿತ್ಯ ಶ್ರವಣದಿಂದ ಇದಾಕೈತಿ. ಮಹಾತ್ಮರು ಹೇಳುವಂತಹ ವಿಚಾರಗಳನ್ನ ನಾವು ಮನಸ್ಸು ಬಟ್ಟ ದಿನ ಕೇಳೋದ್ರಿಂದ ನಮ್ಮಲ್ಲಿ ವಿವೇಕ ಜಾಗೃತ ಆಕೈತಿ. ವಿವೇಕವನ್ನು ಜಾಗೃತಗೊಳಿಸುವ ಸಂಬಂಧ ನಾವು ಸತ್ಸಂಗವನ್ನು ಮಾಡಬೇಕಾಗಿದೆ. ಮತ್ತು ಬರೇ ಬಾಳೆ ನಾಟಕ ಮಾಡ್ಕೋಬಹುದು. ಅದು ಕಾರಣಕ್ಕನುಸಾರವಾಗಿ ಒಮ್ಮೆ ಹಂಗ ಆಕೈತಿ, ಒಮ್ಮೆ ಹಿಂಗ ಆಕೈತಿ. ಅನುಕೂಲ ಪ್ರತಿಕೂಲ ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ನಡೆದಿರ್ತೈತಿ. ಅದು ಯಾವಾಗಲೂ ಬಾಳೆ ಅನುಕೂಲ ಇರ್ತೈತಿ, ಅನುಕೂಲ ಪ್ರತಿಕೂಲನೂ ಇರ್ತೈತಿ. ಅನುಕೂಲ ಪ್ರತಿಕೂಲ ಇದ್ದದಕ್ಕೆ ಬಾಳೆ ಅಂತಾರೋ, ಯಾವಾಗಲೂ ಅನುಕೂಲ ಇದ್ದದಕ್ಕೆ ಬಾಳೆ ಅಂತಾರೋ. ಪ್ರತಿಕೂಲ ಆಗುವುದನ್ನ ಅದು ಮಾಡಿದ ಕರ್ಮ ಒಮ್ಮೆ ಹೆಂಗಿರ್ತಾವ ಹೇಳಕ್ ಬರ್ದಿಲ್ಲ. ಒಂದನೇ ಮನೆಯಲ್ಲ ನಾವು ಮಾಡಿದ ಕರ್ಮ ಅದಕ್ಕೆ ಅನುಗುಣವಾಗಿ ನಾವು ನಡೆದಿರ್ತಾವ. ಅವು ಅನುಕೂಲ ಆದ್ರೂ ಸುಖ ಇಲ್ಲ, ಪ್ರತಿಕೂಲ ಆದ್ರೂ ಸುಖ ಇಲ್ಲ. ಎಲ್ಲಾ ತರದ ಅನುಕೂಲ ಇದ್ದವ್ರು ಆರಾಮದಾರನು. ಆ ಅನುಕೂಲ ಇಲ್ಲದ್ದು ನಮ್ಗೆ ಅನುಕೂಲ ಆಗಲ್ಲು ಅಂತಿರ್ತಾವ. ಅನುಕೂಲ ಆದ್ರೂ ನಿನಗೆ ಸುಖ ಸಿಗುದಿಲ್ಲ. ನೀ ಎಷ್ಟು ಗಳಿಸಿದ್ರೆ ಏನು, ಎಷ್ಟು ಅದನ್ನ ಹೊಂದಿದ್ರೆ ಏನು, ನೆಮ್ಮದಿ ಅನ್ನುವಂಥದ್ದಿಲ್ಲ. ನಿನ್ನಿಂದಲೇ ನಿನಗೆ ನೆಮ್ಮದಿ ಹೊರತು ಈ ವಿಷಯ ವಸ್ತುಗಳಿಂದ ಇಲ್ಲ ಅನ್ನೋದನ್ನು ನಾವು ಖಾತ್ರಿ ಮಾಡ. ಅನುಭವಗಳು ಹೇಳಿದ್ರೆ ಮಾತಿನ ಮೇಲೆ ನಂಬಿಕೆ ಇಟ್ಟು ನಾವು ಅದನ್ನು ಖಾತ್ರಿ ಮಾಡ್ಕೋಬೇಕು. ಅವರು ಹೇಳಿದ ಮಾತು ಏನದಲ್ಲ, ಪ್ರತಿಯೊಂದು ಅಕ್ಷರಶಃ ಅನುಭವಿಗಳ ಮಾತು ಸತ್ಯವಾದಂತಹ ಮಾತು. ಅದನ್ನು ನಂಬು. ನಂಬಿದರೆ ನಿನಗೆ ಅದರ ಲಾಭ ಐತಿ. ನಂಬು ನಂಬಿಲೆ ಮನವೇ ನಂಬಿಕೆ ಕಾರಣ ಸಾಂಬನೊಲಿಯುವುದಕ್ಕೆ. ಆ ಸುಖರೂಪವಾದಂತಹ ಇರುವಿನ ಸ್ಥಿತಿ ನೀವು ಹೊಂದಬೇಕನ್ನುವಂಗೆ ಮಹಾತ್ಮ ಹೇಳಿದ ಮಾತನ್ನು ನಂಬದನ್ನ ಮನಸ್ಸು ಬಟ್ಟು ಅದನ್ನ ಕೇಳು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಇದ ನಮ್ಮ ಕರ್ತವ್ಯ ಆಗ್ಬೇಕಾಗಿತ್ತು. ಹೊರತು ಉಳುಕಿದ್ದ ಅವ್ರ ಸುದ್ದಿ ಇವ್ರ ಸುದ್ದಿ ಬೇಡ. ನಮ್ಗೆ ನಮ್ಮ ಸುದ್ದಿ ಬೇಕಾಗಿತ್ತು. ನಮ್ಗೆ ಜಗತ್ತಿನ ಸುದ್ದಿ ಸಾಕಷ್ಟು ಕೇಳಿವು, ಜನ್ಮ ಜನ್ಮಾಂತರ. ನಮ್ಮ ಬಗ್ಗೆ ನಾವು ಕೇಳಬೇಕಾಗಿತ್ತು. ಅಂದ್ರೆ ಸುಖದ ಬಗ್ಗೆ, ನಾವು ಆನಂದ ಸ್ವರೂಪ ಇದ್ದೇನೆ, ನಾನೇ ದೇವರಿದ್ದೇನೆ ಅನ್ನೋದ್ರ ಬಗ್ಗೆ ಅನುಭವಿಗಳ ಮುಖಾಂತರ ಇದನ್ನು ಕೇಳಬೇಕಾಗಿತ್ತು. ಸರಿಯಾಗಿ ಕೇಳಿಲ್ಲ. ನಾವು ಕೇಳಿದ್ರು ಅದನ್ನು ಮನನ ಮಾಡಕ್ ತಯಾರಿಲ್ಲ. ಬರೇ ಜಗತ್ತಿನ ಸುದ್ದಿನ, ವಿಷಯ ಸುದ್ದಿನ, ಬಾಳೆ ಸುದ್ದಿನಾಗ ಕಾಲ ಕಳೆದಿವಿ. ಎದಕ್ಕೆ ಬಂತು ಕೆಲಸ ಇಲ್ಲ. ಅದಕ್ಕೆ ಸುಮ್ಮನೆ ವ್ಯಾಳೆ ಕಳೆದ ಸತ್ತು ಹೋಗುದು ಬಂದು ಎದಕ್ಕೆ ಬಂದಿ, ಇದೇ ವಿಷಯ ಚಿಂತನೆ ಮಾಡಿ ಸತ್ತು ಹೋಗುದು ಕೆಲಸ ಇಲ್ಲ. ವ್ಯಾಳೆ ವ್ಯರ್ಥ ಹೋತಲ್ವ. ಇದ್ರ ಲಾಭ ಮಾಡ್ಕೊಳ್ಳಿಲ್ಲ. ಇದ್ರ ಲಾಭ ಮಾಡ್ಕೋಬೇಕಂದ್ರೆ ಮನುಷ್ಯ ಕುಲದ ಜನನ ಲಾಭ ತನ್ನ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡುವುದು. ಎಲ್ಲಿ ತನ್ನ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಇಲ್ಲೋ ಅದು ವಿಪರೀತ ಲಕ್ಷಣ. ಅದು ನಮ್ಮ ದುಃಖದೆಡೆಗೆ ಒಯ್ತೈತಿ. ನಿತ್ಯ ಅದನ್ನ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನ ಮಾಡು. ಅಂದಾಗ ನಿನಗೆ ಬೇಕಾದದ್ದು ನಿನ್ನೊಳಗೈತೆ ಅನ್ನೋದು ಅನುಭವ ಬರಕ್ ಶುರು ಆಕೈತಿ. ಇದ ಲಾಭ. ನಿನ್ನ ಬಗ್ಗೆ ಕೇಳೋದ ಲಾಭ, ನಿನ್ನ ಬಗ್ಗೆ ಮನನ ಮಾಡೋದ ಲಾಭ. ನೀ ಅಲ್ಲದ್ರ ಬಗ್ಗೆ ಕೇಳೋದು ಮನನ ಮಾಡೋದ್ರ ಬಗ್ಗೆ ಏನೂ ಲಾಭ ಇಲ್ಲ. ಎಲ್ಲ ಹಾಳು ಮಾಡ್ಕೊಂಡಂಗೆ ನಿನ್ನ ಜೀವನ ವ್ಯರ್ಥ ಹೋತಲ್ಲ. ಹೋಗುತ್ತಿರುವುದು ಕಾಯ ವ್ಯರ್ಥ. ಅನಾತ್ಮ ಚಿಂತನೆ ಒಳಗ ವ್ಯರ್ಥ ಹೋತಲ್ಲ. ಆತ್ಮಚಿಂತನೆಯನ್ನೆಲ್ಲ ಬಿಟ್ಟು ಸ್ವಲ್ಪ ಸಮಯವೂ ಕೂಡ ನಾವು ಅದನ್ನು ಆತ್ಮಚಿಂತನೆಯನ್ನು ಬಿಟ್ಟಿರಬಾರ್ದು ಅಂತ ವೇದಗಳು ಸಾಕು.
ಅದು ಏನ್ ಮಾಡ್ತೈತಿ ಅಂದ್ರೆ ನೀವು ಒಂದಿನ ಬಿಟ್ರೆ ಏನಾಗೈತಿ ಬಹಳ ಅನರ್ಥಕ್ಕೆ ಗುರಿ ಮಾಡ್ತೈತಿ. ಸ್ವಲ್ಪ ಸಮಯ ನೀವು ಬಿಟ್ಟಂದ್ರೆ ಮತ್ತು ಅದ ವ್ಯವಸ್ಥೆ ಒಂದಿನ ಬಿಟ್ಟು ಮರಣ ನಡ್ಕೊಂತ ಮತ್ತು ಅನಾಥ ವಿಚಾರದಾಗ ಈ ಕಡೆ ಹೋಗ್ಬೇಕನ್ನೋ ಮನಸ್ಸ ಆಗುದು ಗೊತ್ತಾಗಿ. ಅದಕ್ಕೆ ಪಟ್ಟು ಹಿಡಿದು ಇದ್ರ ಅಭ್ಯಾಸ ನಾವು ಮಾಡ್ಬೇಕಾಗೈತಿ. ಎಲ್ಲೂ ಒಬ್ಬ ಮಾಡ್ತಾವ ಯಾರದಾರಪ್ಪ ಇದನ್ನ ಕೇಳೋರು, ಯಾವಾಗಲೂ ನಿರಂತರ ಇದರ ನೆರವನಾಗಿರೋರು ಎಲ್ಲೋ ಒಬ್ರು. ನಮಗ್ ವಿಷಯದ ವ್ಯಾಮೋಹ ಒಳಗೆ ವಾಸನ ಅದಾವ, ಹೇಳ್ಕೊಂಡು ಹೋಗ್ಬಿಡ್ತೈತಿ. ಬೇಕಾದಂಗೆ ಹೇಳ್ತೇನೆ ಕೇಳ್ತೇನೆ ಅಂದ್ರೆ ಬಿಡು ಪುರುಷೋತ್ರ ಹೇಳ್ಕೊಂಡು ಹೋಗ್ತೀವಿ. ಅದಕ್ಕೆ ನಮಗೆ ಇದು ಆಗ್ಬಾರ್ದು. ಪ್ರಬಲವಾದಂತ ವಾಸನೆಗಳ ಒಳಗೆ ಗಂಡು ಕೂತು ಬಿಟ್ಟಾವ. ಅವುಗಳಿಂದ ವಿಷಯಾದಿಗಳಿಂದ ನಾವು ಸುಖ ಹೊಂದಬೇಕನ್ನೋ ಗುರಿ ಐತಿ ನಮ್ಗೆ. 5 ಇಂದ್ರಿಯಗಳ ಮೂಲಕ ಸುಖ ಹೊಂದಬೇಕನ್ನೋ ಆಶಾ ನಮ್ಮ ಜನ್ಮಾಂತರ ವಾಸನೆ ಕಟ್ಕೊಂಡು ಸೂಕ್ಷ್ಮ ಶರೀರದೊಳಗ. ಶರೀರ ಬಿಟ್ಟರು ಅದೇ ಹೆಸರಿನಾಗ ಅದಾವೆಲ್ಲ ಪಿಸಾಚಿಗಳಾಗ್ತಾವ, ಬರೀ ಅದೇ ಹೆಸರನ್ನ ಇರ್ತದೆ. ಮುಗಿದಿಲ್ಲ, ವಾಸನ ಕಟ್ಕೊಂಡು ತಿರುಗ್ತಾವ. ಸೂಕ್ಷ್ಮ ಶರೀರ ನಾಶ ಆಗುದಿಲ್ಲ. ವಾಸನ ಎಲ್ಲಿ ಮಠ ಇರ್ತೈತಿ, ಭೋಗ ವಾಸನೆಗಳು ಅಲ್ಲಿ ಮಠ ಸೂಕ್ಷ್ಮ ಶರೀರ ನಾಶ ಆಗುದಿಲ್ಲ. ಸೂಕ್ಷ್ಮ ಶರೀರ ನಾಶ ಆದಾಗ ನಿನಗೆ ಮುಕ್ತಿ. ಇಲ್ಲ ಸೂಕ್ಷ್ಮ ಶರೀರ ವಾಸನ ಕಟ್ಕೊಂಡು ಹಂಗ ಜನ್ಮ ಅಂತ ತಿರುಗುದು. ಯಾರ್ಯಾರಿಗೆ ಆಯಾ ಇಂದ್ರಿ ಚಟದ ವಾಸನ ಇರ್ತೈತಿ ಅಂತಲ್ಲಿ ಜನ್ಮ ತಳತವು, ಹುಡುಕ್ಯಾಡ್ತಿರ್ತಾವ. ಅಲ್ಲೇ ಅವ ಸೂಕ್ಷ್ಮ ಶರೀರಗಳು ಅಂತಾವ್ ಮಾಡಿದ ಕರ್ಮ ಕನಸರು ಅಂತ ಜನ್ಮಗಳು ಬರ್ತಾವ. ಮತ್ತು ಹಂಗ ತಿರುಗುಪಾಳೆ. ಈ ಸ್ಥೂಲ ಶರೀರ ಕರ್ಮದ ಇದು ಮುಗಿತಂದ್ರೆ ಹೆಣ ಸಂಬಂಧ ಮುಗಿದ್ರು ಹೋಗ್ಬಿಡ್ತೈತಿ. ಆದ್ರೆ ಸೂಕ್ಷ್ಮ ಶರೀರ ನಿತ್ಯಾಗಷ್ಟು ಅಡಗ್ತೈತಿ, ಮತ್ತ ಅದು ವ್ಯಕ್ತ ಆಗ್ತೈತಿ, ವಾಸನ ಕಟ್ಕೊಂಡು ತಿರುಗ್ತೈತಿ. ಸಾಯವ್ರ ಯಾರ ನಿಜವಾಗಿ ಸಾಯವ ಅಂತಂದ್ರೆ ವಾಸನ ನಾಶ ಮಾಡ್ಕೊಂಡವ, ಜೀವನ್ ಮುಕ್ತ ಜೀವಭಾವ ಅಂದ್ರೆ ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡವ. ನಿಜವಾಗಿ ಸತ್ತವರು ಪುಣ್ಯವಂತರು. ಸಾಯವ್ರ ಯಾರ ಶರೀರ ಬಿಟ್ಟಾಗ ವಾಸನ ಕಟ್ಕೊಂಡು ಎಲ್ಲಿ ಕುಂತಾವ ನೋಡವು ತಿರುಗ್ತಾವ. ನಾಳೆ ನಾವು ಎಲ್ಲ ವಾಸನ ಕಟ್ಕೊಂಡು ತಿರ್ಗಾವ್ರನ. ಯಾರ್ಯಾರಿಗೆ ಯಾವ ವಾಸನ ಇರ್ತೈತಿ ಶರೀರ ಹೋದ್ರು ಅದು ಹೋಗಿರ್ದು ಬಡ್ಕೋದು, ಯಾರಿಗಾರ ಬಡ್ಕೋದು ಕಾಡ್ತಾವ, ಹೊತ್ತು ಮೈಯಾಗ ಹೋಗ್ಕೋತ ಮಾಡ್ತಾವ ವಾಸನ. ನನಗೆ ಈಡಾಗ ಉಳ್ಳಾಗಡ್ಡಿ ಬಜ್ಜಿ ಹಾಕಿದ ಬಜ್ಜಿ ಚಕ್ಲಿ ಕೊಟ್ಟು ಹೋಗ್ಬಿಡ್ತೇನೆ ಅಂತಿತ್ತು ಪಿಸಾಚಿ. ಅದನ್ನು ತಿಂದಾಕಿನ ನನಗೆ ಅದು ಬೇಕಪ್ಪ ಅಂತ ಅದು ಪಡಿಸ್ಬಿಡಿ ಇವರು ಸಮೇತ ಬರ್ಬೋದು. ಅದೇ ವಾಸನ ಇದ್ದಾಗ ಮಾಡ್ಕೊಂಡು ತಿನ್ನಾಕಿ ತಿಂದ ಅವ್ನು ಮಾಡ್ಕೊಂತ ಅದ ಚಟ ತಿನ್ನು ವಾಸನ. ಯಾರ್ಯಾರಿಗೆ ಹಂಗ ಐತಿ ಎಲ್ಲ ಸೂಕ್ಷ್ಮ. ನಾವು ಹಂಗ ಆಗವ್ರ ಅವ್ರು ನೋಡಿ ಅವ್ರ ಪಿಸಾಚಾಗ ನೀ ನಾಳೆ ಏನಕ್ಕಿ ವಾಸನಾ ನಾಶ ಆಗೋ ಮಟ ನಾವು ಜನ್ಮ ಅಂತ ತಿರ್ಗಾವ್ರ. ಈ ಶಾಸ್ತ್ರ ಹೇಳು ಕೇಕು ವಾಸನ ಹೋಗ್ಲಿ ಕೆಲಸ ಆಗುದಿಲ್ಲ. ನಾವು ಶಾಸ್ತ್ರ ಹೇಳೋದ್ಕೂಲ ಕೇಳೋದ್ಕೂಲ ಅಕ್ಕಂತೀವಿ. ಕಸಕ್ಕಿನ ನಿನ್ಗೆ ಅದು ಹೊಂದಾಕನೇನು ಕರಿಯ ಕಂಬಳಿಯು ಬೆಳೆಯ ಹಚ್ಚಡವು ಅಂದಾರ. ಕಸಕ್ಕಿನ ತೆಗೆದೊಗೆದು ಕೈವಲ್ಯ ಹೊಂದಿದ ನಿನ್ನಲಿಕ್ಕೆ ವಾಸನ ಒಮ್ಮೆಗೆ ಹೋಗುದಿಲ್ಲ. ಅವು ಜನ್ಮ ಅಂತ ಅವು ಬೇರ್ ಬಿಟ್ಬಿಟ್ಟವು. ಅದಕ್ಕೆ ಇವನ ಕ್ರಮೇಣ ಮಹಾತ್ಮ ಹೇಳಿದಂತ ವಿಚಾರಗಳನ್ನು ಶ್ರವಣ ಮಾಡ್ಕೊಂತ ಮನನ ಮಾಡ್ಕೊಂತ ಆದಾಗ ವಾಸನೆಗಳು ಕ್ಷೀಣಕ್ಕವ. ಅವಾಗ ಅಂತಕ್ಕಣ ಸ್ವಚ್ಛಕತಿ. ಆವಾಗ ಇದು ನಿಜವಾದ ಇರುವಿನ ಅನುಭವ, ನಾವು ಯಾರಿದ್ದೀವಿ ಅನ್ನುವಂತ ಅನುಭವ ಆಗ್ತದೆ. ಅದಕ್ಕೆ ಸಮಾಧಿ ಹೊಂದಿದಾಗ ಆಕತಿ. ಸಮಾಧಿ ಹೊಂದದ ಹೊರತಾಗಿ ಜ್ಞಾನ ಆಗುವುದನೇ ಇಲ್ಲ. ಮಾಹಿತಿ ಆಕತಿ. ಮಾಹಿತಿ ಸಮಾಧಿ ಹೊಂದದ ಹೊರತಾಗಿ ಬರೀ ಮಾಹಿತಿ ಜ್ಞಾನ ಆದ್ರೆ ಮತ್ತು ಸೂಕ್ಷ್ಮ ಶರೀರದಾಗ ತಿರುಗು ಪಾಳೆ ಬರುವುದು. ಸಮಾಧಿಯನ್ನು ಹೊಂದಿದ ಮ್ಯಾಗ ಈ 3 ಅವಸ್ಥೆ ನಾಶ ತೋರ್ದಂಗ ಆಗ್ಬೇಕು. ಯಾವಾಗ ಸದ್ಗುರು ಬೋಧೆ ಹತ್ತಿತು ಅವಾಗ ಈ 4 ಶರೀರಗಳಿಗೆ ಐಗಾಲ ಒಂದು ಆತ್ಮ ಸ್ವರೂಪದ ಕಡೆಗೆ ಲಕ್ಷ್ಯ ಹತ್ತಿತು ಅಂತ ಗುರುಗಳು ಹೇಳಿದಂತ ಮಾತು ಯಾವಾಗ ಅದನ್ನ ಆಡ್ತೈತಿ. ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ ಅದು ಕನ್ನಡಿದ್ದಂಗ 4ನೇ ಅವಸ್ಥೆ ಏನಂತಲ್ಲ ತೂರ್ಯಾವಸ್ಥೆ. ನಿನ್ನ ನಿಜವಾದ ನೀನು ನೋಡ್ಕೊಳಿಕ್ ಅದು ಕನ್ನಡಿದ್ದಂಗ ನಿನ್ನ ನಿಜವಾದ ಇರುವನ್ನು ಇದಕ್ಕಿದ್ದಂಗ ತೋರಿಸಿ ಅದು ಇಲ್ಲದಂಗ ಆಕೈತಿ ಅಂತಿದ್ರು ಅದು. ಪ್ರತ್ಯಗಾತ್ಮನ ಬುದ್ಧಿ ಕರ್ತವ್ಯ ತೂರ್ಯವು ಅತ್ಯರ್ಥವನ್ನೇ ತೋರಿ ಕೆಡುವುದು. ಸತ್ಯವೆಂದು ನಂಬೆಲೆ ಮೈತ್ರಿ ನೀನಿದನ್ನು ಶ್ರುತ್ಯಾನುಶಾಸನ ಬಹುದಾಗಿ ಶ್ರುತಿ ಸಮ್ಮತವಾದಂತ ಅಭಿಪ್ರಾಯದ ಇದನ್ನು ನಂಬು. ಅದಕ್ಕೆ ಆ 4ನೇ ಅವಸ್ಥೆಯನ್ನು ಪಡಿಬೇಕಾಗಿತ್ತು. ನಾವು ಯಾರಿದ್ದೇವೆ ಅನ್ನೋದು ಖಾತ್ರಿ ಮಾಡ್ಕೋಬೇಕಂದ್ರೆ ಅದನ್ನು ಒಂದರ ಹೊರತು ಬೇರೆ ದಾರಿನೇ ಇಲ್ಲ. ಅದಕ್ಕಾಗಿ ನಿತ್ಯ ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸ ಅವಶ್ಯ.
ಎಲ್ಲಾ ಮಹಾತ್ಮರು ಅದನ್ನು ಮಾಡಿ ಆ 4ನೇ ಅವಸ್ಥೆಯನ್ನು ಪಡೆದು. ನಾವು ಮನಸ್ಸು ಕೊಟ್ಟು ಅದನ್ನು ಮಾಡೋದಿಲ್ಲ, ಅದ ಉದ್ಯೋಗ. ಹಿಂಗದೇ ಬಿಟ್ಟು ಬಿಡದೆ ನಾವು ಅದನ್ನು ಮಾಡಬೇಕಾಗಿ. ನಮ್ಮ ಇರುವಿನ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಇದ ನಿತ್ಯ ಕರ್ಮ. ಇದರಿಂದ ನಮಗೆ ಅಂತಃಕರಣ ಪರಿಶುದ್ಧಿ ಆಕೈತಿ. ಅವಾಗ ಅಂತಃಕರಣ ಪರಿಶುದ್ಧಿ ಆದಾಗ ನಮ್ಮ ನಿಜವಾದ ಇರುವಿನ ಅನುಭವ ಮಾಡ್ಕೊಳಕ್ ಬರ್ತದೆ. ಇಲ್ಲ ಅನ್ನೋ ಸಾಧ್ಯನೇ ಇಲ್ಲ, ಬೇರೆ ದಾರಿನೇ ಇಲ್ಲ. ಬೇಕಾದಷ್ಟು ಜನ್ಮ ತಿರುಗಿನಿ, ನೀ ಹಠದಿಂದ ಪ್ರಾಣಾಯಾಮ ಮಾಡಿ ಆ ಯೋಗ ಈ ಯೋಗ ಏನ್ ಮಾಡ್ಬೇಕು ಕೆಲಸ. ವಿಚಾರದಿಂದ ಭೋಗ ವಾಸನೆಗಳನ್ನ ನಾಶ ಮಾಡಿಕೊಂಡು ಅಂತಃಕರಣ ಪರಿಶುದ್ಧಿ ಮಾಡಿಕೊಂಡ ನಮ್ಮ ಇರುವಿನ ಕಡೆ ಲಕ್ಷ್ಯ ಕೊಟ್ಟು ಅದನ್ನ ಅನುಭವ ತಗೊಂಡಾಗ ಇದರಿಂದ ನಮ್ಗೆ ಬಿಡುಗಡೆ. ಅಲ್ಲಿ ಮಠ ಏನು ಸುಮ್ಮನೆ ಕೆಲಸ ಆಗೋದಿಲ್ಲ. ಇದು ಒಂದ ದಾರಿ, ಮತ್ತೊಂದು ನ ಅನ್ಯ ಪಂಥ ವಿದ್ಯತೆ. ಜ್ಞಾನದಿಂದನ ನಿನಗ ಈ ದುಃಖದಿಂದ ಬಿಡುಗಡೆ. ಜ್ಞಾನ ದೇವತು ಕೈವಲ್ಯಂ ನತು ಕರ್ಮಣ ಅಂದ. ಏನು ನೀ ಜ್ಞಾನವನ್ನು ಉಳಿದು ಕೋಟ್ಯಾವಧಿ ಸಾಧನೆಗಳನ್ನು ಮಾಡಿದ್ರು ನೀನೇನು ಅದಕ್ಕೆ ಅಧಿಕಾರಿ ಆಗುದಿಲ್ಲ. ನಿನ್ನ ನಿಜವನ್ನು ನೀವು ತಿಳ್ಕೋಬೇಕಂದ್ರೆ ಸಮಾಧಿಯನ್ನು ಅಲ್ಲಿ ಖಾತ್ರಿ ಮಾಡ್ಕೊಂಡ ಅವಾಗ ಆತ್ಮಜ್ಞಾನ. ಆತ್ಮಜ್ಞಾನಂ ವಿನಾಪಾರ್ಥ ಸರ್ವ ಕರ್ಮ ನಿರರ್ಥಕಂ. ಅವಾಗ ಹೇಳೋರು ಅವರು ಕೃಷ್ಣ ಪರಮಾತ್ಮ. ಆತ್ಮಜ್ಞಾನ ಮಾಡ್ಕೋಬೇಕಂದ್ರೆ ನೀವು ಸಮಾಧಿಯನ್ನು ಹೊಂದಬೇಕು. ಯಾರು ಅಂತ ಸಮಾಧಿ ಹೊಂದಿದ ಮಹಾತ್ಮರು ಬಹಳ ದುರ್ಲಭ. ಅಪ್ಪ ಅವರಿಂದ ಗೊತ್ತಾಗಿದ್ದು ನಮ್ಗೆ ಸಮಾಧಿ ಸ್ಥಿತಿ ಹೊಂದಿದವರು. ಹಂಗ ಮಾತಾಡೋರು ಸಿಗ್ತಾರ. ಸಮಾಧಿ ಹೊಂದಿದವ್ರು ನೋಡಾಕ್ ಸಹಿತ ಸಿಗುದು. ಹೆಂಗಿರ್ತೈತಿ ಮಹಾತ್ಮ ಸ್ಥಿತಿ. ಅಂತವರಿಂದ ಜಗತ್ತಿಗೆ ಕಲ್ಯಾಣಕ್ಕೆ. ಸಮಾಧಿ ಹೊಂದಿದ ಮಹಾತ್ಮ ಅವನ ಜಗತ್ತಿನ ಶ್ರೇಷ್ಠ ಕಲ್ಯಾಣ ಕರ್ತ. ಅವರಷ್ಟು ಕಲ್ಯಾಣ ಜಗತ್ತಿಗೆ ಯಾರಿಗೂ ಆಗುದು. ಅವರು ಬರೇ ಏನು ಹೇಳಕೊಂಡ್ರು ಕಲ್ಯಾಣಕ್ಕೈತಿ. ಅವರು ನಿಂತ ಜಗ ಪಾವನಕ್ಕೈತಿ. ಸಮಾಧಿ ಹೊಂದಿದ ಮಹಾತ್ಮ ಆ ಸ್ಥಿತಿಯನ್ನು ಹೊಂದ ನೀವು. ಅದನ್ನು ಹೊಂದಿದ ಕ್ಷಣನ ಜಗತ್ತು ನಿನ್ನ ಕಾರಣಕ್ಕುತ್ತ ಬೆನ್ನು ಹತ್ತುತ್ತದೆ ಎಂದಾಗ ಅಂತಿತ್ತು. ಸಮಾಧಿ ಹೊಂದಿದ ಕ್ಷಣನ ಜಗತ್ತು ನಿನ್ನ ಅನುಗ್ರಹ ಆಶೀರ್ವಾದ ಕಾಲಿನ ಕುತ್ತು ಬೆನ್ನುತ್ತದೆ. ಯಾವಾಗ ಈ ಮಹಾತ್ಮರ ದರ್ಶನ ಆದೀತು ಯಾಕಂದ್ರೆ ಕಲ್ಯಾಣ ಆಗಕ್ಕೆ ಹೋಗುತ್ತೆ. ತನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ. ಆ ಸ್ಥಿತಿಯನ್ನು ಪಡೆದ್ರೆ ಅದಕ್ಕೆ ನಾವು ನೀವೆಲ್ಲ ಆ ಸ್ಥಿತಿಯನ್ನು ಪಡೆದ್ರೆ ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೊಂಡು ಮಹಾತ್ಮರ ಆಶ್ರಯ ಸಿಗ್ತದೆ ಅಂತ ಒಂದು ಮಾರ್ಗದರ್ಶನ ನಿಮ್ಗೆ ಸಿಗುವುದೇ ಇಲ್ಲ. ಎಷ್ಟು ಜನ್ಮ ಆದರೂ ಸಿಗುವುದು. ಅದಕ್ಕೆ ಏನೋ ಒಂದು ಕಾಲ ನಮ್ದು ಪುಣ್ಯದ ಕಾಲ ಒದಗೈತಿ. ಆ ಲಾಭವನ್ನು ನಾವು ನೀವೆಲ್ಲ ಮಾಡ್ಕೊಂಡು ಜನ್ಮ ಸಾರ್ಥಕ ಮಾಡ್ಕೊಂಡು ಅಂತೇಳಿ ನಾನು ಮಾತಾಡಿಕ್ಕೆ ಅವಕಾಶ ಕೊಟ್ಟಂತ ಶ್ರೀ ಗ್ರಾಮದ ಸದ್ಭಕ್ತ ಮಂಡಳಿಗೆ ನಂತ ವಂದನೆಗಳನ್ನು ಸಲ್ಲಿಸುವಂತೆ ಮಾತುಗಳನ್ನು ನಮ್ಮ ಅನುಭವವನ್ನು ತಿಳಿಸಬೇಕಂತ ವಂದನೆಗಳನ್ನು ತಿಳಿಸುತ್ತಾ ಈಗ ಅಪ್ಪ ಅವರನ್ನ ಆಶೀರ್ವಚನ